ಕೊಲೆ ಆರೋಪದಲ್ಲಿ ಜೈಲು ಸೇರಿರೋ ಪೊರ್ಕಿಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಶಾಕ್. ಯಾವಾಗ ಯಾವ ಫೋಟೋ ರಿಲೀಸ್ ಆಗುತ್ತೋ, ಇನ್ನೇನಾಗುತ್ತೋ, ಇನ್ನೇನು ಶಾಕ್ ಎದುರಾಗುತ್ತೋ ಅಂತ ಟೆನ್ಷನ್ ಮಾಡಿಕೊಂಡು ದರ್ಶನ್ ಕೆಂಡ ಕಾರ್ತಾ ಇದ್ದಾನಂತೆ. ಕಂಬಿ ಹಿಂದೆ ಇರೋ ಕಾಟೇರನಿಗೆ ಶಾಕ್. ರೇಣುಕಾಸ್ವಾಮಿ ಫೋಟೋ ನೋಡಿ ಸಿಟ್ಟಾದ ದಾಸ. ಬೇಲ್ ಚಿಂತೆಯಲ್ಲೇ ಮಾನಸಿಕವಾಗಿ ಕುಗ್ಗಿದ ಪೊರ್ಕಿ. ಪರಪ್ಪನ ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರುವ ಪೊರ್ಕಿ ಟೆನ್ಷನ್ ನಲ್ಲಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಕೆಲ ಫೋಟೋಗಳು ರಿಲೀಸ್ ಆಗ್ತಾ ಇರುವ ಬೆನ್ನಲ್ಲೇ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ. 3991 ಪುಟಗಳ ಚಾರ್ಜ್ ಶೀಟ್ ಗಾತ್ರ ನೋಡಿ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಅಷ್ಟೊಂದು ಸಾಕ್ಷಿಗಳ ಅಂತ ಹೌಹಾರಿದ್ದಂತೆ. ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ರೇಣುಕಾಸ್ವಾಮಿ ಚಿಂತೆಯನ್ನ ಹೆಚ್ಚಿಸಿದೆ. ಸಾಕ್ಷಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿವೆ. ಇದರಿಂದ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ದರ್ಶನ್ ಇದ್ದಾರೆ. ಇದೇ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಮಾನಸಿಕವಾಗಿ ಕುಗ್ತಾ ಇದ್ದಾರೆ. ದಿನವಿಡೀ ಜಾಮೀನು ಗುಂಗಿನಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಜಾಮೀನು ಚಿಂತೆಯಲ್ಲಿಯೇ ಇರೋದ್ರಿಂದ ದರ್ಶನ್ಗೆ ರಾತ್ರಿ ನಿದ್ದೆಯೂ ಬರ್ತಾ ಇಲ್ಲ, ಜೈಲ್ ಊಟನೂ ಸೇರ್ತಾ ಇಲ್ವಂತೆ. ಇನ್ನೆಷ್ಟು ದಿನ ಬಳ್ಳಾರಿ ಜೈಲ್ನಲ್ಲಿ ನರಕ ಅನುಭವಿಸಬೇಕು ಅನ್ನೋ ಚಿಂತೆ ಕಾಡ್ತಾ ಇದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪದಲ್ಲಿ ಜೈಲು ಸೇರಿರೋ ಪೊರ್ಕಿಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಶಾಕ್. ಯಾವಾಗ ಯಾವ ಫೋಟೋ ರಿಲೀಸ್ ಆಗುತ್ತೋ, ಇನ್ನೇನಾಗುತ್ತೋ, ಇನ್ನೇನು ಶಾಕ್ ಎದುರಾಗುತ್ತೋ ಅಂತ ಟೆನ್ಷನ್ ಮಾಡಿಕೊಂಡು ದರ್ಶನ್ ಕೆಂಡ ಕಾರ್ತಾ ಇದ್ದಾನಂತೆ. ಕಂಬಿ ಹಿಂದೆ ಇರೋ ಕಾಟೇರನಿಗೆ ಶಾಕ್. ರೇಣುಕಾಸ್ವಾಮಿ ಫೋಟೋ ನೋಡಿ ಸಿಟ್ಟಾದ ದಾಸ. ಬೇಲ್ ಚಿಂತೆಯಲ್ಲೇ ಮಾನಸಿಕವಾಗಿ ಕುಗ್ಗಿದ ಪೊರ್ಕಿ. ಪರಪ್ಪನ ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರುವ ಪೊರ್ಕಿ ಟೆನ್ಷನ್ ನಲ್ಲಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಕೆಲ ಫೋಟೋಗಳು ರಿಲೀಸ್ ಆಗ್ತಾ ಇರುವ ಬೆನ್ನಲ್ಲೇ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ. 3991 ಪುಟಗಳ ಚಾರ್ಜ್ ಶೀಟ್ ಗಾತ್ರ ನೋಡಿ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಅಷ್ಟೊಂದು ಸಾಕ್ಷಿಗಳ ಅಂತ ಹೌಹಾರಿದ್ದಂತೆ. ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ರೇಣುಕಾಸ್ವಾಮಿ ಚಿಂತೆಯನ್ನ ಹೆಚ್ಚಿಸಿದೆ. ಸಾಕ್ಷಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿವೆ. ಇದರಿಂದ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ದರ್ಶನ್ ಇದ್ದಾರೆ. ಇದೇ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಮಾನಸಿಕವಾಗಿ ಕುಗ್ತಾ ಇದ್ದಾರೆ. ದಿನವಿಡೀ ಜಾಮೀನು ಗುಂಗಿನಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಜಾಮೀನು ಚಿಂತೆಯಲ್ಲಿಯೇ ಇರೋದ್ರಿಂದ ದರ್ಶನ್ಗೆ ರಾತ್ರಿ ನಿದ್ದೆಯೂ ಬರ್ತಾ ಇಲ್ಲ, ಜೈಲ್ ಊಟನೂ ಸೇರ್ತಾ ಇಲ್ವಂತೆ. ಇನ್ನೆಷ್ಟು ದಿನ ಬಳ್ಳಾರಿ ಜೈಲ್ನಲ್ಲಿ ನರಕ ಅನುಭವಿಸಬೇಕು ಅನ್ನೋ ಚಿಂತೆ ಕಾಡ್ತಾ ಇದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪದಲ್ಲಿ ಜೈಲು ಸೇರಿರೋ ಪೊರ್ಕಿಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಶಾಕ್. ಯಾವಾಗ ಯಾವ ಫೋಟೋ ರಿಲೀಸ್ ಆಗುತ್ತೋ, ಇನ್ನೇನಾಗುತ್ತೋ, ಇನ್ನೇನು ಶಾಕ್ ಎದುರಾಗುತ್ತೋ ಅಂತ ಟೆನ್ಷನ್ ಮಾಡಿಕೊಂಡು ದರ್ಶನ್ ಕೆಂಡ ಕಾರ್ತಾ ಇದ್ದಾನಂತೆ. ಕಂಬಿ ಹಿಂದೆ ಇರೋ ಕಾಟೇರನಿಗೆ ಶಾಕ್. ರೇಣುಕಾಸ್ವಾಮಿ ಫೋಟೋ ನೋಡಿ ಸಿಟ್ಟಾದ ದಾಸ. ಬೇಲ್ ಚಿಂತೆಯಲ್ಲೇ ಮಾನಸಿಕವಾಗಿ ಕುಗ್ಗಿದ ಪೊರ್ಕಿ. ಪರಪ್ಪನ ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರುವ ಪೊರ್ಕಿ ಟೆನ್ಷನ್ ನಲ್ಲಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಕೆಲ ಫೋಟೋಗಳು ರಿಲೀಸ್ ಆಗ್ತಾ ಇರುವ ಬೆನ್ನಲ್ಲೇ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ. 3991 ಪುಟಗಳ ಚಾರ್ಜ್ ಶೀಟ್ ಗಾತ್ರ ನೋಡಿ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್
ಅಷ್ಟೊಂದು ಸಾಕ್ಷಿಗಳ ಅಂತ ಹೌಹಾರಿದ್ದಂತೆ ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ರೇಣುಕಾಸ್ವಾಮಿ ಮತ್ತಷ್ಟು ಚಿಂತೆಯನ್ನ ಹೆಚ್ಚಿಸಿದೆ. ಸಾಕ್ಷಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿವೆ. ಇದರಿಂದ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ದರ್ಶನ್ ಇದ್ದಾರೆ. ಇದೇ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಮಾನಸಿಕವಾಗಿ ಕುಗ್ತಾ ಇದ್ದಾರೆ. ದಿನವಿಡೀ ಜಾಮೀನು ಗುಂಗಿನಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಜಾಮೀನು ಚಿಂತೆಯಲ್ಲಿಯೇ ಇರೋದ್ರಿಂದ ದರ್ಶನ್ಗೆ ರಾತ್ರಿ ನಿದ್ದೆಯೂ ಬರ್ತಾ ಇಲ್ಲ, ಜೈಲ್ ಊಟನೂ ಸೇರ್ತಾ ಇಲ್ವಂತೆ. ಇನ್ನೆಷ್ಟು ದಿನ ಬಳ್ಳಾರಿ ಜೈಲ್ನಲ್ಲಿ ನರಕ ಅನುಭವಿಸಬೇಕು ಅನ್ನೋ ಚಿಂತೆ ಕಾಡ್ತಾ ಇದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪದಲ್ಲಿ ಜೈಲು ಸೇರಿರೋ ಪೊರ್ಕಿಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಶಾಕ್. ಯಾವಾಗ ಯಾವ ಫೋಟೋ ರಿಲೀಸ್ ಆಗುತ್ತೋ, ಇನ್ನೇನಾಗುತ್ತೋ, ಇನ್ನೇನು ಶಾಕ್ ಎದುರಾಗುತ್ತೋ ಅಂತ ಟೆನ್ಷನ್ ಮಾಡಿಕೊಂಡು ದರ್ಶನ್ ಕೆಂಡ ಕಾರ್ತಾ ಇದ್ದಾನಂತೆ. ಕಂಬಿ ಹಿಂದೆ ಇರೋ ಕಾಟೇರನಿಗೆ ಶಾಕ್. ರೇಣುಕಾಸ್ವಾಮಿ ಫೋಟೋ ನೋಡಿ ಸಿಟ್ಟಾದ ದಾಸ. ಬೇಲ್ ಚಿಂತೆಯಲ್ಲೇ ಮಾನಸಿಕವಾಗಿ ಕುಗ್ಗಿದ ಪೊರ್ಕಿ. ಪರಪ್ಪನ ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರುವ ಪೊರ್ಕಿ ಟೆನ್ಷನ್ ನಲ್ಲಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಕೆಲ ಫೋಟೋಗಳು ರಿಲೀಸ್ ಆಗ್ತಾ ಇರುವ ಬೆನ್ನಲ್ಲೇ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ. ಮೂರು 1991 ಪುಟಗಳ ಚಾರ್ಜ್ ಶೀಟ್ ಗಾತ್ರ ನೋಡಿ ಬಳ್ಳಾರಿ ಜೈಲ್ನಲ್ಲಿರುವ ದರ್ಶನ್ ಅಷ್ಟೊಂದು ಸಾಕ್ಷಿಗಳ ಅಂತ ಹೌಹಾರಿದ್ದಂತೆ ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ರೇಣುಕಾಸ್ವಾಮಿ ಮತ್ತಷ್ಟು ಚಿಂತೆಯನ್ನ ಹೆಚ್ಚಿಸಿದೆ. ಸಾಕ್ಷಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿವೆ. ಇದರಿಂದ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ದರ್ಶನ್ ಇದ್ದಾರೆ. ಇದೇ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಮಾನಸಿಕವಾಗಿ ಕುಗ್ತಾ ಇದ್ದಾರೆ. ದಿನವಿಡೀ ಜಾಮೀನು ಗುಂಗಿನಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಜಾಮೀನು ಚಿಂತೆಯಲ್ಲಿಯೇ ಇರೋದ್ರಿಂದ ದರ್ಶನ್ಗೆ ರಾತ್ರಿ ನಿದ್ದೆಯೂ ಬರ್ತಾ ಇಲ್ಲ, ಜೈಲ್ ಊಟನೂ ಸೇರ್ತಾ ಇಲ್ವಂತೆ. ಇನ್ನೆಷ್ಟು ದಿನ ಬಳ್ಳಾರಿ ಜೈಲ್ನಲ್ಲಿ ನರಕ ಅನುಭವಿಸಬೇಕು ಅನ್ನೋ ಚಿಂತೆ ಕಾಡ್ತಾ ಇದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪದಲ್ಲಿ ಜೈಲು ಸೇರಿರೋ ಪೊರ್ಕಿಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಶಾಕ್. ಯಾವಾಗ ಯಾವ ಫೋಟೋ ರಿಲೀಸ್ ಆಗುತ್ತೋ, ಇನ್ನೇನಾಗುತ್ತೋ, ಇನ್ನೇನು ಶಾಕ್ ಎದುರಾಗುತ್ತೋ ಅಂತ ಟೆನ್ಷನ್ ಮಾಡಿಕೊಂಡು ದರ್ಶನ್ ಕೆಂಡ ಕಾರ್ತಾ ಇದ್ದಾನಂತೆ. ಕಂಬಿ ಹಿಂದೆ ಇರೋ ಕಾಟೇರನಿಗೆ ಶಾಕ್. ರೇಣುಕಾಸ್ವಾಮಿ ಫೋಟೋ ನೋಡಿ ಸಿಟ್ಟಾದ ದಾಸ. ಬೇಲ್ ಚಿಂತೆಯಲ್ಲೇ ಮಾನಸಿಕವಾಗಿ ಕುಗ್ಗಿದ ಪೊರ್ಕಿ. ಪರಪ್ಪನ ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರುವ ಪೊರ್ಕಿ ಟೆನ್ಷನ್ ನಲ್ಲಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಕೆಲ ಫೋಟೋಗಳು ರಿಲೀಸ್ ಆಗ್ತಾ ಇರುವ ಬೆನ್ನಲ್ಲೇ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ. ಮೂರು 1991 ಪುಟಗಳ ಚಾರ್ಜ್ ಶೀಟ್ ಗಾತ್ರ ನೋಡಿ ಬಳ್ಳಾರಿ ಜೈಲ್ನಲ್ಲಿರುವ ದರ್ಶನ್ ಅಷ್ಟೊಂದು ಸಾಕ್ಷಿಗಳ ಅಂತ ಹೌಹಾರಿದ್ದಂತೆ ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ರೇಣುಕಾಸ್ವಾಮಿ ಮತ್ತಷ್ಟು ಚಿಂತೆಯನ್ನ ಹೆಚ್ಚಿಸಿದೆ. ಸಾಕ್ಷಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿವೆ. ಇದರಿಂದ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ದರ್ಶನ್ ಇದ್ದಾರೆ. ಇದೇ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಮಾನಸಿಕವಾಗಿ ಕುಗ್ತಾ ಇದ್ದಾರೆ. ದಿನವಿಡೀ ಜಾಮೀನು ಗುಂಗಿನಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಜಾಮೀನು ಚಿಂತೆಯಲ್ಲಿಯೇ ಇರೋದ್ರಿಂದ ದರ್ಶನ್ಗೆ ರಾತ್ರಿ ನಿದ್ದೆಯೂ ಬರ್ತಾ ಇಲ್ಲ, ಜೈಲ್ ಊಟನೂ ಸೇರ್ತಾ ಇಲ್ವಂತೆ. ಇನ್ನೆಷ್ಟು ದಿನ ಬಳ್ಳಾರಿ ಜೈಲ್ನಲ್ಲಿ ನರಕ ಅನುಭವಿಸಬೇಕು ಅನ್ನೋ ಚಿಂತೆ ಕಾಡ್ತಾ ಇದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪದಲ್ಲಿ ಜೈಲು ಸೇರಿರೋ ಪೊರ್ಕಿಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಶಾಕ್.
ಯಾವಾಗ ಯಾವ ಫೋಟೋ ರಿಲೀಸ್ ಆಗುತ್ತೋ, ಇನ್ನೇನಾಗುತ್ತೋ, ಇನ್ನೇನು ಶಾಕ್ ಎದುರಾಗುತ್ತೋ ಅಂತ ಟೆನ್ಷನ್ ಮಾಡಿಕೊಂಡು ದರ್ಶನ್ ಕೆಂಡ ಕಾರ್ತಾ ಇದ್ದಾನಂತೆ. ಕಂಬಿ ಹಿಂದೆ ಇರೋ ಕಾಟೇರನಿಗೆ ಶಾಕ್. ರೇಣುಕಾಸ್ವಾಮಿ ಫೋಟೋ ನೋಡಿ ಸಿಟ್ಟಾದ ದಾಸ. ಬೇಲ್ ಚಿಂತೆಯಲ್ಲೇ ಮಾನಸಿಕವಾಗಿ ಕುಗ್ಗಿದ ಪೊರ್ಕಿ. ಪರಪ್ಪನ ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರುವ ಪೊರ್ಕಿ ಟೆನ್ಷನ್ ನಲ್ಲಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಕೆಲ ಫೋಟೋಗಳು ರಿಲೀಸ್ ಆಗ್ತಾ ಇರುವ ಬೆನ್ನಲ್ಲೇ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ. 3991 ಪುಟಗಳ ಚಾರ್ಜ್ ಶೀಟ್ ಗಾತ್ರ ನೋಡಿ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಅಷ್ಟೊಂದು ಸಾಕ್ಷಿಗಳ ಅಂತ ಹೌಹಾರಿದ್ದಂತೆ. ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ರೇಣುಕಾಸ್ವಾಮಿ ಅಷ್ಟು ಚಿಂತೆಯನ್ನ ಹೆಚ್ಚಿಸಿದೆ. ಸಾಕ್ಷಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿವೆ. ಇದರಿಂದ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ದರ್ಶನ್ ಇದ್ದಾರೆ. ಇದೇ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಮಾನಸಿಕವಾಗಿ ಕುಗ್ತಾ ಇದ್ದಾರೆ. ದಿನವಿಡೀ ಜಾಮೀನು ಗುಂಗಿನಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಜಾಮೀನು ಚಿಂತೆಯಲ್ಲಿಯೇ ಇರೋದ್ರಿಂದ ದರ್ಶನ್ಗೆ ರಾತ್ರಿ ನಿದ್ದೆಯೂ ಬರ್ತಾ ಇಲ್ಲ, ಜೈಲ್ ಊಟನೂ ಸೇರ್ತಾ ಇಲ್ವಂತೆ. ಇನ್ನೆಷ್ಟು ದಿನ ಬಳ್ಳಾರಿ ಜೈಲ್ನಲ್ಲಿ ನರಕ ಅನುಭವಿಸಬೇಕು ಅನ್ನೋ ಚಿಂತೆ ಕಾಡ್ತಾ ಇದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.